ಆ ರಾತ್ರಿ ಒಂದು ಭಯಾನಕ ಘಟನೆ ನಡೆಯಿತು. 2008ರಲ್ಲಿ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಡೆದ ಒಂದು ಪ್ರಕರಣ ಭಾರತದ ಅತ್ಯಂತ ರಹಸ್ಯಮಯ ಕೊಲೆ ಪ್ರಕರಣಗಳಲ್ಲಿ ಒಂದಾಯಿತು. 14 ವರ್ಷದ ಹುಡುಗಿ ತನ್ನ ಮನೆಯಲ್ಲೇ ಮೃತ ಸ್ಥಿತಿಯಲ್ಲಿ ಕಂಡುಬಂದಳು. ಮೊದಲಿಗೆ ಪೊಲೀಸರು ಮನೆಯ ಕೆಲಸದವನ ಮೇಲೆ ಅನುಮಾನಪಟ್ಟರು. ಆದರೆ ಮುಂದಿನ ದಿನ ಮನೆಯ ಮೇಲ್ಛಾವಣಿಯಲ್ಲಿ ಅದೇ ಕೆಲಸದವನು ಕೂಡ ಮೃತ ಸ್ಥಿತಿಯಲ್ಲಿ ಕಂಡುಬಂದನು. ಈಗ ಪ್ರಕರಣ ಇನ್ನೂ ಗೊಂದಲವಾಯಿತು. ಪೊಲೀಸರು ತನಿಖೆ ಮುಂದುವರಿಸಿದರು. ಸಿಸಿಟಿವಿ, ಫೋನ್ ಕಾಲ್, ಸಾಕ್ಷ್ಯಗಳು ಎಲ್ಲವೂ ಪರಿಶೀಲಿಸಿದರು. ಈ ಪ್ರಕರಣದಲ್ಲಿ ಹಲವಾರು ತಿರುವುಗಳು ಬಂದವು. ಕೆಲವರು ಇದು ಮನೆಯವರ ಕೆಲಸ ಅಂತ ಹೇಳಿದರು, ಕೆಲವರು ಹೊರಗಿನವರು ಮಾಡಿದ್ದಾರೆ ಅಂತ ಹೇಳಿದರು. ವರ್ಷಗಳ ಕಾಲ ಈ ಪ್ರಕರಣ ನ್ಯಾಯಾಲಯದಲ್ಲಿ ನಡೆಯಿತು. ಕೊನೆಯಲ್ಲಿ ನ್ಯಾಯಾಲಯ ಹೇಳಿದ್ದು ಒಂದೇ ಮಾತು: ಸಾಕ್ಷ್ಯಗಳು ಸ್ಪಷ್ಟವಾಗಿಲ್ಲ. ಇಂದು ಕೂಡ ಈ ಪ್ರಕರಣಕ್ಕೆ ಒಂದು ಪ್ರಶ್ನೆ ಉಳಿದಿದೆ: ನಿಜವಾದ ಅಪರಾಧಿ ಯಾರು?